ಪಿತೃಪಕ್ಷದ ಆಚರಣೆ ಬಗ್ಗೆ ಎಷ್ಟು ತಿಳ್ಕೊಂಡ್ರೂ ಕೂಡ ಸಾಲದು. ಎಷ್ಟೋ ಜನಕ್ಕೆ ಇನ್ನೂ ಕೂಡ ತುಂಬಾ ಡೌಟ್ಗಳು ಇದ್ದೇ ಇರುತ್ತೆ. ಪಿತೃಗಳ ಪೂಜೆ ಮಾಡುವಾಗ ರಂಗೋಲಿ ಹಾಕಬೇಕಾ ಅಥವಾ ಹಾಕಬಾರ್ದಾ? ಕೆಲವರು ಮನೆಗಳಲ್ಲಿ ಸಂಜೆ ಹೊತ್ತು ಪೂಜೆ ಮಾಡ್ತಾರೆ, ಇನ್ನು ಕೆಲವರು ಮಧ್ಯಾಹ್ನದ ಮೇಲೆ ಪೂಜೆ ಮಾಡ್ತಾರೆ. ಸಂಜೆ ಮಾಡಿದ್ರು ಅಥವಾ ಮಧ್ಯಾಹ್ನ ಮಾಡಿದ್ರು ಕೂಡ ಯಾವುದೇ ತೊಂದರೆ ಆಗೋದಿಲ್ಲ. ಇವಾಗ ಸ್ವಲ್ಪ ಜನ ಸಂಜೆ ಪೂಜೆ ಮಾಡ್ತಾ ಇರ್ತಾರೆ. ಸಡನ್ನಾಗಿ ಮಧ್ಯಾಹ್ನದ ಮೇಲೇ ಪೂಜೆ ಮಾಡೋಣ ಅಂತ ಅಂದ್ಕೊಂಡ್ರು ಕೂಡ ಅವ್ರಿಗೆ ಭಯ ಆಗುತ್ತೆ, ಏನಾದರೂ ದೋಷ ಬರುತ್ತಾ, ತೊಂದರೆ ಆಗುತ್ತಾ ಅಂತ. ಮನೆ ಬಾಗಿಲು ಮುಂದೆ ಮತ್ತು ಪಿತೃಗಳ ಫೋಟೋ ಇಡೋ ಜಾಗದಲ್ಲೂ ಕೂಡ ಅಷ್ಟೇ ಯಾವುದೇ ರೀತಿ ರಂಗೋಲಿಗಳನ್ನು ಹಾಕಬಾರ್ದು. ಕೆಲವರೆಲ್ಲ ಏನು ಮಾಡ್ತಾರೆ ಅಂದರೆ ಆ ಜಾಗನ ಚೆನ್ನಾಗಿ ಒರೆಸ್ಕೊಂಡ್ಬಿಟ್ಟು ಆ ನೆಲನ ಒರೆಸ್ಕೊಂಡು ಆಮೇಲೆ ರಂಗೋಲಿನ ಹಾಕಿಬಿಟ್ಟು ಅದ್ರ ಮೇಲೆ ಮಣೆಗಳನ್ನು ಇಟ್ಬಿಟ್ಟು ಫೋಟೋ ಇಟ್ಟು ಅಥವಾ ಕಳಶ ಇಟ್ಟು ಅವ್ರು ಪೂಜೆ ಮಾಡ್ತಾರೆ. ದಯವಿಟ್ಟು ರಂಗೋಲಿ ಮಾತ್ರ ಹಾಕಬೇಡಿ. ನಾವು ರಂಗೋಲಿ ಹಾಕೋದೆ ಯಾವ ಕಾರಣಕ್ಕೆ ಹೇಳಿ, ಒಂದು ಶುಭ ಸೂಚನೆಗಾಗಿ ರಂಗೋಲಿ ಹಾಕ್ತೀವಿ. ಮನೆಯಲ್ಲಿ ಶುಭ ಕಾರ್ಯ ನಡೀತಾ ಇದೆ ಅಥವಾ ಪ್ರತಿದಿನ ಇಂಥ ಮನೆಯಲ್ಲಿ ಒಂದು ಮಂಗಳಕರವಾದಂತಹ ಒಂದು ಪಾಸಿಟಿವ್ ಎನರ್ಜಿ ಮನೆ ಒಳಗಡೆ ಬರಲಿ, ಮನೆಯಲ್ಲಿ ರಂಗೋಲಿ ಹಾಕೋದು ಶ್ರೀ ರಂಗನಾಥನ ಸಾನ್ನಿಧ್ಯವನ್ನು ಸೂಚಿಸುತ್ತೆ. ಆ ಕಾರಣದಿಂದಲೇ ನಾವು ರಂಗೋಲಿಯನ್ನು ಹಾಕೋದು. ಆದರೆ ಇದೇನಾಗುತ್ತೆ ಅಂತಂದರೆ ಪಿತೃಗಳು ಒಳಗಡೆ ಬರೋದಕ್ಕೆ ಆಗೋದಿಲ್ಲ ಅಂತ ಹೇಳ್ತಾರೆ. ಒಂದು ನೆಗೆಟಿವ್ ಎನರ್ಜಿ ಬರಬಾರ್ದು ಅಂತ ಹೇಳಿ ಬಾಗಿಲಿಗೆ ಅರಿಶಿನ ಕುಂಕುಮ ಹಚ್ಚೋದು, ನಾವು ಹೂ ಇಡೋದು, ಈ ಥರದ್ದೆಲ್ಲ ಮಾಡ್ತೀವಿ. ಆದರೆ ಪಿತೃಗಳು ಒಳಗಡೆ ಬರೋದಕ್ಕೆ ಅಡ್ಡಿ ಆಗುತ್ತೆ. ಆ ಕಾರಣದಿಂದನೇ ನಾವು ರಂಗೋಲಿನ ಹಾಕಬಾರ್ದು. ಮತ್ತು ಹೊಸ್ಲಿಗೂ ಕೂಡ ಅರಿಶಿನ ಕುಂಕುಮವನ್ನು ಹಚ್ಚಬಾರ್ದು, ಹೂನ ಇಡಬಾರ್ದು. ಮೇಲ್ಗಡೆ ವಾಸ್ಕಲ್ ಹತ್ರ ಕೂಡ ಅಷ್ಟೇ ಗೆಜ್ಜೆ ವಸ್ತ್ರ ಹಾಕೋದು, ಹೂ ಇಡೋದು, ಇದನ್ನೆಲ್ಲ ನಾವು ಮಾಡಲೇಬಾರ್ದು. ಅಲ್ಲೂ ಕೂಡ ಏನೂ ಕೂಡ ಇಡಬಾರ್ದು. ಕೆಲವರೆಲ್ಲ ಅಲ್ಲಿ ವಾಸ್ಕಲ್ ಮೇಲೆ ಸೂರ್ಯನ ಫೋಟೋ ಇಟ್ಟಿರ್ತಾರೆ, ಲಕ್ಷ್ಮಿ ಫೋಟೋ ಅಥವಾ ಗಣಪತಿ ಫೋಟೋ, ದೃಷ್ಟಿ ನಿವಾರಣೆಗೋಸ್ಕರ ಕೂಡ ಇಟ್ಟಿರ್ತಾರೆ. ಈ ಥರದ್ದೆಲ್ಲ ಇಟ್ಟಿರ್ತಾರೆ. ಅಲ್ಲೂ ಕೂಡ ಹೂ ಇಡಬಾರ್ದು. ಒಟ್ಟಿನಲ್ಲಿ ಹೊರಗಡೆ ಬಾಗ್ಲ ಹತ್ರ ಏನೂ ಕೂಡ ಇಡೋಂಗಿಲ್ಲ. ಹಳೆ ತೋರಣಗಳು ಏನಾದರೂ ನೀವು ಕಟ್ಟಿದರೆ ಅದನ್ನು ತೆಗಿಬೇಕಾಗುತ್ತೆ. ಮತ್ತು ಮಾರನೇ ದಿನ ನವರಾತ್ರಿ ಇರುತ್ತೆ, ಅಂದರೆ ನಾಳೆ ಮಹಾಲಯ ಅಮಾವಾಸ್ಯೆ ಇದೆಯಲ್ವಾ, ಅದಾದ ಮಾರನೇ ದಿನ ನವರಾತ್ರಿ ಶುರು ಆಗ್ತಾ ಇದೆ. ಮತ್ತು ಹೊಸ್ದಾಗಿ ತೋರಣನ ಹಾಕಬೇಕಾಗುತ್ತೆ. ಅಂದರೆ ನವರಾತ್ರಿ ದಿನ ಹೊಸ್ದಾಗಿ ತೋರಣವನ್ನು ಹಾಕಬೇಕು. ಅಂದರೆ ನಾನು ಹೇಳ್ತಾ ಇರೋದು ಪ್ಲಾಸ್ಟಿಕ್ ತೋರಣ ಅಲ್ಲ, ಮಾವಿನ ತೋರಣಗಳು. ಈಗಷ್ಟೇ ಗೌರಿ ಗಣೇಶ ಹಬ್ಬಕ್ಕೆ ತೋರಣಗಳನ್ನು ಕಟ್ಟಿರ್ತೀವಿ, ಇದನ್ನೆಲ್ಲ ತೆಗಿಬೇಕು. ನೀವು ಸಂಜೆ ಹೊತ್ತು ಪೂಜೆ ಮಾಡ್ಬೋದಾ ಅಂತ ಅಂದರೆ ನಿಮ್ಮ ಪದ್ಧತಿ ಪ್ರಕಾರ ನೀವು ಮಾಡ್ಕೋಬೋದು. ಇನ್ನು ದೇವ್ರ ಪೂಜೆ ಮಾಡ್ಬೋದಾ ಅಥವಾ ಮಾಡಬಾರ್ದಾ ಅಂತ ಅಂದರೆ ಮಾಡದೇ ಇದ್ರೂ ನಡೆಯುತ್ತೆ. ದೇವ್ರ ಮನೆ ಬಾಗಿಲನ್ನು ಹಾಕ್ಬಿಡಿ. ಅವತ್ತು ಬರೀ ಪಿತೃಗಳ ಪೂಜೆ ಮಾತ್ರ ಮಾಡ್ಕೊಳ್ಳಿ ಆ ದಿನ. ಅಥವಾ ದೇವ್ರ ಮನೆಯಲ್ಲಿ 2 ದೀಪನ ಹಚ್ಬಿಡಿ. ದೀಪ ಹಚ್ಬಿಟ್ಟು ದೇವ್ರ ಮನೆ ಬಾಗಿಲನ್ನು ಸ್ವಲ್ಪ ಮುಂದಕ್ಕೆ ಹಾಕ್ಬಿಡಿ. ಪಿತೃಗಳಿಗೆ ಮಾತ್ರ ಪೂಜೆನ ಮಾಡ್ಕೊಳ್ಳಿ. ಅವ್ರಿಗೂ ಉದ್ಬತ್ತಿ ತೋರಿಸ್ಬಿಟ್ಟು ಅದನ್ನೇ ತೊಗೊಂಡೋಗ್ಬಿಟ್ಟು ದೇವ್ರಿಗೂ ಬೆಳಗೋದು ಮಾತ್ರ ಮಾಡೋದಕ್ಕೆ ಹೋಗ್ಬೇಡಿ. ಆಮೇಲೆ ಕರ್ಪೂರ ಅಷ್ಟೇ, ಪಿತೃಗಳಿಗೆ ಕರ್ಪೂರ ಬೆಳಗ್ಬಿಟ್ಟು ಅದನ್ನೇ ತೊಗೊಂಡೋಗ್ಬಿಟ್ಟು ದೇವ್ರಿಗೂ ಕೂಡ ಬೆಳಗೋದಕ್ಕೆ ಹೋಗಬಾರ್ದು. ಈ ರೀತಿ ಎಲ್ಲ ಮಾಡಬಾರ್ದು. ಇನ್ನು ದೇವ್ರ ಮನೆ ಇಲ್ಲ ಅಂತ ಅನ್ನೋರು ಅಡುಗೆ ಮನೆ ಅಥವಾ ಹಾಲ್ನಲ್ಲಿ ಒಂದು ಸ್ಟ್ಯಾಂಡ್ ಥರ ಇಟ್ಕೊಂಡಿದ್ದೀವಿ ಅಂತ ಅಂದರೆ ನೀವು ಬರೀ ಹಿರಿಯರಿಗೆ ಮಾತ್ರ ಪೂಜೆ ಮಾಡ್ಕೊಳ್ಳಿ. ಆ ಊದ್ಬತ್ತಿ ಕರ್ಪೂರ ಎಲ್ಲ ದೇವ್ರಿಗೂ ತೋರಿಸೋದಕ್ಕೆ ಹೋಗಬೇಡಿ. ಕೆಲವು ಮನೆಗಳಲ್ಲಿ ಯಾವ ರೀತಿ ಇರುತ್ತೆ ಅಂತ ಅಂದರೆ ಕಂಪ್ಲೀಟಾಗಿ ಅವತ್ತಿನ ದಿನ ಎಲ್ಲ ಕ್ಲೀನ್ ಮಾಡ್ಕೊಂಬಿಟ್ಟು ದೇವ್ರಿಗೂ ಪೂಜೆ ಮಾಡಿ ಹಿರಿಯರಿಗೂ ಪೂಜೆ ಮಾಡ್ತಾರೆ. ಆ ರೀತಿ ಏನಾದರೂ ಇದ್ದರೆ ಮೊದಲು ದೇವ್ರ ದೀಪ ಹಚ್ಬಿಟ್ಟು ಪೂಜೆ ಮಾಡ್ಕೊಳ್ಳಿ, ಆಮೇಲೆ ಹಿರಿಯರಿಗೆ ಪೂಜೆ ಮಾಡಿ. ಆದರೆ ಅದೇ ಊದ್ಬತ್ತಿಯಿಂದ ಮತ್ತೆ ದೇವ್ರಿಗೆ ತೋರಿಸೋದಕ್ಕೆ ಹೋಗಬೇಡಿ. ಅವತ್ತಿನ ದಿನ ದೇವ್ರ ಪೂಜೆ ಮಾಡಿಲ್ಲ ಅಂದರೂ ಪರವಾಗಿಲ್ಲ, ನೀವು ಪಿತೃಗಳ ಪೂಜೆನ ಮಾಡಿ ಅದನ್ನೆಲ್ಲ ತೆಗೆದು ವಿಸರ್ಜನೆ ಮಾಡಿ ಮಾರನೇ ದಿನಕ್ಕೆ ಕಂಪ್ಲೀಟಾಗಿ ಕ್ಲೀನ್ ಮಾಡ್ಕೊತೀರಲ್ಲ, ಕ್ಲೀನ್ ಮಾಡಿ ಮಾರನೇ ದಿನ ಬೇಕಾದರೆ ನೀವು ಮನೆಯಲ್ಲಿ ಪೂಜೆ ಮಾಡ್ಕೋಬೋದು. ಅಥವಾ ನಾನು ಇವಾಗ ಹೇಳ್ದಂಗೆ ದೇವ್ರ ಹತ್ರ 2 ದೀಪ ಹಚ್ಬಿಟ್ರೆ ಸಾಕು. ನೈವೇದ್ಯ ಇಡಬೇಕು, ಕಾಯಿ ಹೊಡಿಬೇಕು ದೇವ್ರ ಮುಂದೆ, ಅದನ್ನೆಲ್ಲ ಏನೂ ಮಾಡಬೇಡಿ. ಆ ದಿನ ಬರೀ ನಿಮ್ಮ ಹಿರಿಯರ ಪೂಜೆ ಮಾಡಿ. ಹೊರಗಡೆ ತುಳಸಿ ಹತ್ರ ಕೂಡ ದೀಪವನ್ನು ಹಚ್ಚಬೇಡಿ. ಇನ್ನು ಪಿತೃಪಕ್ಷದಲ್ಲಿ ಕಂಪಲ್ಸರಿ ದರ್ಪಣ ಬಿಡಿಸಲೇಬೇಕು. ಅವ್ರು ತುಂಬಾ ವರ್ಷ ಆಗಿದೆ ತೀರ್ ಹೋಗ್ಬಿಟ್ಟು, ಆದರೆ ಇವಾಗ ನಾವು ಪೂಜೆ ಮಾಡ್ಬೋದಾ ಅಂತ ಕೇಳಿದ್ರೆ ಮನೆಯಲ್ಲಿ ತಮ್ಮ ಮತ್ತು ತಂಗಿ ಇರೋದು ಅಂತ ಅಂದರೆ ಖಂಡಿತವಾಗ್ಲೂ ಮಾಡಲೇಬೇಕು. ದರ್ಪಣ ಬಿಡೋದೇ ಸರಿಯಾದ ವಿಧಾನ. ಏಕೆಂದರೆ ಅದೇ ಹೋಗಿನೇ ಅವ್ರಿಗೆ ಸೇರೋದು. ನಾವು ಏನೇ ಎಡೆನ ಇಟ್ಟಿದ್ರು, ಏನೇ ಬಗೆ ಆಗಿದ್ರೂ ಕೂಡ ನಾವು ದರ್ಪಣ ಬಿಡೋದೇ ಅಂದರೆ ಎಳ್ಳು ನೀರನ್ನು ಏನು ಬಿಡ್ತೀವಿ ಅದೇ ಅವ್ರಿಗೆ ಹೋಗ್ಬಿಟ್ಟು ಸೇರೋದು. ಇದನ್ನು ಮಾಡಲೇಬೇಕು.
ಮತ್ತು ಅವ್ರ ಹೆಸರು ಹೇಳಿಬಿಟ್ಟು ಏನು ದಾನ ಕೊಡ್ತೀವೋ ಅಂದರೆ ಏನು ಬೇಕಾದರೂ ಆಗಿರ್ಬೋದು, ದುಡ್ಡು, ಅನ್ನ, ಈ ರೀತಿ ನಾವು ಏನೇ ದಾನ ಮಾಡ್ತಿದ್ದೀವೋ ಅದು ಅವ್ರಿಗೆ ಸಲ್ಲುತ್ತೆ. ಹಾಗಾಗಿ ಹೇಳ್ತಾ ಇದ್ದೀನಿ, ದರ್ಪಣ ಬಿಡೋದು ತುಂಬಾ ಒಳ್ಳೆಯದು. ಇದನ್ನು ಮಾಡಿಸಿ ಏನೇ ದೋಷಗಳಿದ್ರು ನಿವಾರಣೆ ಆಗಿಬಿಡುತ್ತೆ. ಇನ್ನು ಕೆಲವರು ಮನೆಯಲ್ಲಿ ಅವರು ಹಿರಿಯರ ಫೋಟೋಗಳನ್ನು ಇಟ್ಕೊಂಡಿರೋದಿಲ್ಲ. ಅಂಥವ್ರು ಯಾವ ರೀತಿ ಪೂಜೆ ಮಾಡಬೇಕು ಅಂತಂದರೆ, ಫೋಟೋ ಇಲ್ಲ ಅಂದರೂ ಪರವಾಗಿಲ್ಲ, ಅವ್ರ ಹೆಸರನ್ನು ನೆನೆಸ್ಕೊಂಡು ನೀವು ಯಾರಿಗೋಸ್ಕರ ಪೂಜೆ ಮಾಡ್ತಾ ಇದ್ದೀರೋ ಅವ್ರನ್ನ ನೆನೆಸ್ಕೊಂಡ್ಬಿಟ್ಟು ನೀವು ಪೂಜೆ ಮಾಡಿದ್ರೆ ಅವ್ರಿಗಿಷ್ಟ ಆಗಿರುವಂಥ ಯಾವ್ಯಾವ ವಸ್ತುಗಳನ್ನು, ಅಂದರೆ ಬಟ್ಟೆ ಆಗಿರ್ಬೋದು, ತಿಂಡಿ ತಿನಿಸುಗಳೇ ಆಗಿರ್ಬೋದು, ನೀವೇನು ಇಟ್ಟಿರ್ತೀರೋ ಅದನ್ನು ಇಟ್ಬಿಟ್ಟು ಪೂಜೆ ಮಾಡಿ ಸಾಕು. ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಪೂಜೆ ಮಾಡ್ತಾರೆ. ಒಬ್ಬರು ಒಂದು ತಾಮ್ರದ ಚೆಂಬಲ್ಲಿ ನೀರನ್ನು ತುಂಬಿಸ್ಬಿಟ್ಟು ಇಟ್ಬಿಟ್ಟು ಪೂಜೆ ಮಾಡ್ತಾರೆ. ಅದ್ರ ಮುಂದೆ ಅಥವಾ ಅಕ್ಕಪಕ್ಕದಲ್ಲಿ ಬಟ್ಟೆಗಳು, ತಿಂಡಿಗಳು ಎಲ್ಲನೂ ಕೂಡ ಇಟ್ಬಿಟ್ಟು ಪೂಜೆ ಮಾಡ್ತೀವಿ. ಇನ್ನು ಕೆಲವರು ಹೂಗಳ ಗುಡ್ಡೆ ಇಟ್ಬಿಟ್ಟು ಪೂಜೆ ಮಾಡ್ತಾರೆ. ಇನ್ನು ಕೆಲವರು ಫೋಟೋ ಇಟ್ಟು ಪೂಜೆ ಮಾಡ್ತಾರೆ. ಆದರೆ ಇದೆಲ್ಲ ಏನೂ ಇಲ್ಲ ಆದರೂ ಪರವಾಗಿಲ್ಲ, ಅವ್ರನ್ನ ನೆನೆಸ್ಕೊಂಡು ಪೂಜೆ ಮಾಡ್ತೀರಾ ಅಂದರೆ ಖಂಡಿತವಾಗ್ಲೂ ಅವ್ರಿಗೆ ಸಲ್ಲುತ್ತೆ. ನೀವು ಅನ್ಕೋಬೋದು ಫೋಟೋ ಇಲ್ಲ, ಏನೂ ಇಲ್ಲ, ನಾವು ಯಾವ ರೀತಿ ಪೂಜೆ ಮಾಡೋದು ಅಂತ. ಆದರೆ ನೀವು ಮರ್ತಿದ್ದೀರಾ ಇಲ್ವಾ ಅಂತ ಅವ್ರಿಗೆ ಗೊತ್ತಾಗುತ್ತೆ. ನಮ್ಮ ಮಕ್ಕಳು, ನಮ್ಮ ಮೊಮ್ಮಕ್ಕಳು ಪೂಜೆ ಮಾಡ್ತಾ ಇದ್ದಾರೆ ಅಂತ ಹೇಳಿಬಿಟ್ಟು ಖಂಡಿತ ಬಂದೇ ಬರ್ತಾರೆ. ಹಾಗಾಗಿ ಫೋಟೋ ಇಡದೇ ಇದ್ದರೂ ಕೂಡ ಅವರ ಹೆಸರನ್ನು ಹೇಳ್ಕೊಂಡು ಪೂಜೆ ಮಾಡ್ಬೋದು. ಇನ್ನು ಈ ದಿನ ಹೊಸ್ಲ ಹತ್ರ ಇಟ್ಟಿರೋಂಥ ಹೂನೆಲ್ಲ ತೆಗೆದ್ಬಿಡಿ. ಆಮೇಲೆ ಬೇಕಾದರೆ ನೀವು ಹಿರಿಯರ ಪೂಜೆ ಮಾಡ್ಕೊಳ್ಳಿ. ಆದರೆ ನಾನು ಒಂದು ಮಾತನ್ನು ಹೇಳ್ತೀನಿ, ಆದಷ್ಟು ಮಧ್ಯಾಹ್ನದ ಹೊತ್ತೇ ನೀವು ಪೂಜೆ ಮಾಡೋದು ಒಳ್ಳೆಯದು. ನಾವು ಕೂಡ ಅಷ್ಟೇ ಮಧ್ಯಾಹ್ನನೇ ಈ ಪೂಜೆಯನ್ನು ಮಾಡ್ಕೊಳ್ಳೋದು. ಸಂಜೆ ಹೊತ್ತು ನಾವು ಎಡೆ ಇಡೋದ್ರಿಂದ ಕಾಗೆಗಳಿಗೆ ನಾವು ಇಡೋದಕ್ಕಾಗೋದಿಲ್ಲ, ಮಾರನೇ ದಿನ ಇಡಬೇಕಾಗುತ್ತೆ. ಇದು ತುಂಬಾ ತಪ್ಪು. ಏಕೆಂದರೆ ನಾವು ಮೊದಲು ಅಡುಗೆ ಮಾಡಿದ ತಕ್ಷಣ ಮನೆಯಲ್ಲಿ ಎಡೆ ಹಾಕೋಕ್ಕಿಂತ ಮೊದಲು ಕಾಗೆಗಳಿಗೆ ಹಾಕಬೇಕು. ಅದಕ್ಕೋಸ್ಕರನೇ ಮಧ್ಯಾಹ್ನದ ಪೂಜೆ ಈ ರೀತಿ ಮಾಡಿಕೊಂಡ್ರೆ ಕಾಗೆಗಳು ನಮಗೆ ಸಿಗ್ತವೆ. ನಮಗೆ ಪದ್ಧತಿ ಇದೆ, ಈ ಥರ ಬದಲಾಯಿಸ್ಕೊಂಡ್ರೆ ಏನೂ ತಪ್ಪಿಲ್ಲ. ಏಕೆಂದರೆ ಹಿಂದಿನ ಕಾಲದಲ್ಲೂ ಅವರು ಹೊಲ ಗದ್ದೆನಲ್ಲಿ ಕೆಲಸ ಮಾಡ್ತಾಯಿದ್ರು. ಹಗಲೆಲ್ಲ ಕೆಲಸ ಮಾಡಿಬಿಟ್ಟು ಮುಗಿಸ್ಕೊಂಡ್ಬಿಟ್ಟು ಸಂಜೆ ಹೊತ್ತು ಅವರು ಮನೆಗೆ ಬಂದುಬಿಟ್ಟು ಏನೇ ಪೂಜೆ ಪುನಸ್ಕಾರ ಇದ್ದರೂ ಕೂಡ ಮಾಡ್ತಾಯಿದ್ರು. ಅದನ್ನೇ ಅವ್ರ ಮಕ್ಕಳು, ಮೊಮ್ಮಕ್ಕಳು ಹಾಗೇ ನಡೆಸ್ಕೊಂಡು ಬಂದಿರ್ತಾರೆ. ಅದನ್ನು ತಿಳ್ಕೊಂಡು ಬದಲಾಯಿಸ್ಕೊಳ್ಳೋಕ್ಕೆ ನಾವು ಪ್ರಯತ್ನ ಮಾಡೋದೇ ಇಲ್ಲ. ಅಂದರೆ ಹಿರಿಯರಿಗೆ ಪೂಜೆನ ಮಧ್ಯಾಹ್ನದ ಹೊತ್ತೇ ಮಾಡಬೇಕು. ಇದೇ ಶಾಸ್ತ್ರದ ಪ್ರಕಾರ ಕೂಡ ಒಳ್ಳೆಯದು. ಸಾಧ್ಯವಾದರೆ ಬದಲಾಯಿಸ್ಕೊಳ್ಳಿ, ಇಲ್ಲದೇ ಇದ್ದರೆ ನೀವು ಯಾವ ರೀತಿ ಮಾಡಬೇಕು ಅಂತ ಅಂದ್ಕೊಂಡಿರ್ತೀರೋ ಅದೇ ರೀತಿಯೇ ಮಾಡಿ, ಏನೂ ತಪ್ಪಿಲ್ಲ. ಇನ್ನು ಪಿತೃಗಳ ಪೂಜೆ ಎಲ್ಲಿ ಮಾಡಬೇಕು, ಯಾರ ಮನೆಯಲ್ಲಿ ಮಾಡಬೇಕು ಅಂತ ಅಂದರೆ, ಈಗ ಅತ್ತೆ ಮಾವ ಇರೋವರೆಗೂ ಅಥವಾ ತಂದೆ ತಾಯಿ ಇರೋವರೆಗೂ ಅವರು ಎಲ್ಲಿ ಇರ್ತಾರೋ ಅಲ್ಲೇ ಮಾಡಬೇಕು. ಅತಿ ಮುಖ್ಯವಾಗಿ ಮನೆಯ ಹಿರಿಮಗ ಅಥವಾ ಕಿರಿಯ ಮಗ ಈ ಕಾರ್ಯವನ್ನು ಮಾಡಲೇಬೇಕು. ಇಲ್ಲ ಅಂದರೆ ಅವರು ಎಲ್ಲಿರ್ತಾರೋ ಆ ಒಂದು ಜಾಗದಲ್ಲೇ ಮಾಡಬೇಕಾಗತ್ತೆ. ಆಮೇಲೆ ಬೇಕಾದರೆ ನಿಮ್ಮ ಮನೆಗಳಲ್ಲಿ ಮಾಡ್ಕೋಬೋದು. ಇನ್ನು ಹಬ್ಬ ಹರಿದಿನಗಳಲ್ಲಿ ನಿಮ್ಮ ಮನೆಗಳಲ್ಲಿ ಮಾಡಿಕೊಂಡು ಸಂಭ್ರಮ ಮಾಡೋದು ಒಳ್ಳೆಯದು. ಪಿತೃಗಳ ಕಾರ್ಯನ ಎಲ್ಲರೂ ಸೇರಿ ಒಂದೇ ಕಡೆ ಮಾಡೋದು ಒಳ್ಳೆಯದು. ಒಬ್ಬೊಬ್ಬರು ಒಂದೊಂದು ಕಡೆ ಎಡೆನ ಇಡಬಾರ್ದು. ಇದು ತುಂಬಾ ತಪ್ಪು. ಇದರಿಂದ ಪಿತೃಗಳು ತುಂಬಾ ನೊಂದ್ಕೊತಾರೆ, ಬೇಸರ ಪಡ್ಕೊತಾರೆ. ಮಕ್ಕಳೆಲ್ಲರೂ ಸೇರಿ ಒಂದೇ ಕಡೆ ಪೂಜೆ ಮಾಡೋದ್ರಿಂದ ಅವರು ತುಂಬಾ ಸಂತೋಷ ಪಡ್ತಾರೆ. ನನ್ನ ಕುಟುಂಬ, ನನ್ನ ವಂಶಸ್ಥರು ಹೀಗೆ ಯಾವಾಗಲೂ ಒಗ್ಗಟ್ಟಾಗಿ ಸಂತೋಷವಾಗಿ ಇರಲಿ ಅಂತ ಹೇಳಿ ಅವರು ಬಯಸ್ತಾರೆ. ಅವರು ಕೂಡ ತುಂಬ ಸಂತೋಷದಿಂದ ಬಂದು ಹೋಗ್ತಾರೆ. ಈ ರೀತಿ ಮಾಡೋದ್ರಿಂದ ಅವ್ರಿಗೂ ಕೂಡ ಸಮಾಧಾನ ಸಿಗುತ್ತೆ, ನಮಗೂ ಕೂಡ ಏಳಿಗೆ ಅನ್ನೋದು ಆಗುತ್ತೆ. ಅದನ್ನು ಬಿಟ್ಟು ನೀವು ಯಾವ್ಯಾವುದೋ ವಿಚಾರಕ್ಕೆ ಜಗಳ ಮಾಡ್ಕೊಂಡಿದ್ದೀವಿ ಅಂತ ಹೇಳಿಬಿಟ್ಟು ಮನೆ ಹತ್ರನೇ ಬಂದು ಮಾತಾಡ್ಸೋದಿಲ್ಲ. ಇನ್ನವರು ಯಾವ ದಿನ ಮಾಡ್ತಾರೆ ಅಂತಲೇ ಗೊತ್ತಾಗೋದಿಲ್ಲ. ಬೇರೆಯವ್ರ ಮೂಲಕ ತಿಳ್ಕೊಂಡು ನಾವಾಗೇ ಹೋದರೂ ಕೂಡ ದೊಡ್ಡೋರಿಂದ ಹಿಡಿದು ಚಿಕ್ಕೋರವರೆಗೂ ಕೂಡ ಮಾತಾಡ್ಸೋದಿಲ್ಲ. ನಮ್ಮನ್ನು ಚುಚ್ಚಿ ಮಾತಾಡ್ತಾರೆ, ತುಂಬಾ ಹೀಯಾಳಿಸ್ತಾರೆ. ಇದೆಲ್ಲ ಕೇಳಿದಾಗ ತುಂಬಾ ಬೇಜಾರಾಗುತ್ತೆ. ಇದರಿಂದ ಏನು ಸಿಗುತ್ತೋ, ಇದರಿಂದ ಏನು ಸಾಧನೆ ಮಾಡ್ದಂಗೆ ಆಗುತ್ತೋ ನೀವೇ ಒಂದ್ಸಲ ಯೋಚನೆ ಮಾಡಿ. ನೀವೇನು ಮಾಡ್ತಿರೋ ಅದೇ ನಿಮಗೆ ರಿಟರ್ನ್ ಸಿಗುತ್ತೆ. ಕಾಲ ಯಾವತ್ತೂ ಹೀಗೆ ಇರೋದಿಲ್ಲ. ಮನೆ ಬಾಗಿಲಿಗೆ ಶತ್ರುಗಳೇ ಬಂದರೂ ಕೂಡ ಅವ್ರನ್ನ ನಗ್ನಗ್ತಾ ಮಾತಾಡಿಸ್ಬೇಕು ಅಂತಾರೆ. ಕುಡಿಯೋದಕ್ಕೆ ಒಂದು ಗ್ಲಾಸ್ ನೀರಾದರೂ ಕೊಡಬೇಕು ಅಂತ ಹೇಳ್ತಾರೆ. ಈ ಥರ ಇರುವಾಗ ಸಂಬಂಧಿಕರೇ ಮನೆಗೆ ಬಂದಾಗ ಮುಖ ಕೊಟ್ಟು ಮಾತಾಡ್ಸೋದಿಲ್ಲ, ಕುಡಿಯೋದಕ್ಕೆ ಒಂದು ಗ್ಲಾಸ್ ನೀರು ಕೂಡ ಕೊಡೋದಿಲ್ಲ ಅಂತ ಅಂದರೆ ಇದು ಯಾವ ಧರ್ಮ ನೀವೇ ಹೇಳಿ? ಇದರಿಂದ ಏನು ಸಿಗುತ್ತೆ? ಏನು ನಾವು ಸಾಧನೆ ಮಾಡ್ದಂಗೆ ಆಗುತ್ತೆ? ಆ ಕ್ಷಣಕ್ಕೆ ಆನಂದ ನಿಮಗೆ ಸಿಗ್ಬೋದು. ಅವ್ರು ನಮ್ಮ ಮನೆ ಹತ್ರ ಈ ಥರ ಬಂದಾಗ ನಾನು ಆ ಥರ ಮಾಡಿದೆ, ಈ ಥರ ಮಾಡಿದೆ ಅಂತ ಅಂದಾಗ ಅದ್ರ ಕರ್ಮಫಲ ಜನ್ಮಾಂತರ ಅನುಭವಿಸ್ಬೇಕಾಗುತ್ತೆ. ಅದನ್ನು ಹೇಳ್ತಾ ಇದ್ದೀನಿ.
ದಯವಿಟ್ಟು ಯಾವುದೇ ಶುಭ ಕಾರ್ಯಕ್ಕೂ ನೀವು ಕರೆದಿಲ್ಲ ಅಂದರೂ ಪರವಾಗಿಲ್ಲ, ಇಂತಹ ಕಾರ್ಯಗಳಿಗೆ ಕರೆದಾಗ ಹೋಗಲೇಬೇಕು. ಮತ್ತು ಅವರು ಕರೆದೇ ಇದ್ದರೂ ಕೂಡ ಪರವಾಗಿಲ್ಲ, ಅವರಾಗೆ ಬಂದರೂ ಕೂಡ ದಯವಿಟ್ಟು ಸಂತೋಷದಿಂದ ನಗ್ನಗ್ತಾ ಅವ್ರನ್ನ ಆಧರಿಸಿ ಒಂದು ದಿನ ಒಂದು ಗಳಿಗೆ ಅವ್ರ ಜೊತೆ ಚೆನ್ನಾಗಿ ಇದ್ಬಿಡಿ. ಆ ಒಂದು ಪುಣ್ಯದ ಫಲ ನಿಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಚೆನ್ನಾಗಿ ಇದ್ದಿರುತ್ತೆ. ಹಾಗಾಗಿ ಹೇಳ್ತಾ ಇದ್ದೀನಿ, ಯಾರ ಮನಸ್ಸಿಗೂ ಬೇಜಾರು ಮಾಡುವಂಥ ಉದ್ದೇಶ ಅಂತೂ ನಂದಲ್ಲ. ಯಾಕೆಂದರೆ ಇತ್ತೀಚೆಗೆ ಇದೆಲ್ಲ ಜಾಸ್ತಿ ಇದೆ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಅಷ್ಟೇ. ಮನೆ ಬಾಗಿಲಿಗೆ ಯಾರೇ ಬರಲಿ ದಯವಿಟ್ಟು ಅವ್ರನ್ನ ನಗ್ನಗ್ತಾ ಮಾತಾಡಿಸಿ. ಇನ್ನೊಂದು ಮಾತು ಹೇಳಬೇಕು ಅಂದರೆ, ಯಾರ ರೂಪದಲ್ಲಿ ಯಾರ ಮನೆಗೆ ಬರ್ತಾರೆ ಅಂತ ಹೇಳೋದಕ್ಕೆ ಆಗೋದಿಲ್ಲ. ಬಂದಾಗ ಅವಮಾನ ಮಾಡಿಬಿಟ್ಟು ಕಳಿಸಿದ್ರೆ ನೀವೇ ತೊಂದರೆನ ಅನುಭವಿಸ್ಬೇಕಾಗತ್ತೆ. ಅದಕ್ಕೋಸ್ಕರ ಏನೇ ವೈಮನಸ್ಸು ಇದ್ದರೂ ಕೂಡ ಈ ಒಂದು ಕಾರ್ಯನ ಎಲ್ಲರೂ ಕೂಡ ಒಟ್ಟಿಗೆ ಮಾಡಬೇಕು. ಇದನ್ನು ಮಾತ್ರ ಮರಿಬೇಡಿ. ಇನ್ನು ಬುಧವಾರ ಎಡೆ ಹಾಕ್ಬೋದಾ ಅಂತ ಅಂದರೆ ಕೆಲವರು ಮಾಡೋದಿಲ್ಲ. ಯಾಕೆಂದರೆ ಬುಧವಾರ ಭೂಮಿ ತಾಯಿಗೆ ಎಡೆ ಹಾಕ್ದಂಗೆ ಅಥವಾ ಭೂತಗಳಿಗೆ ಎಡೆ ಹಾಕ್ದಂಗೆ. ಇದು ಒಬ್ಬೊಬ್ಬರು ಮನೆಯಲ್ಲಿ ಒಂದೊಂದು ರೀತಿನಲ್ಲಿರುತ್ತೆ. ಮಹಾಲಯ ಅಮಾವಾಸ್ಯೆನಲ್ಲಿ ಮಾಡೋರು ಅಥವಾ ಅವರು ತೀರು ಹೋಗಿರುವಂಥ ತಿಥಿ ನಕ್ಷತ್ರ ಬುಧವಾರನೇ ಬಂದಿದ್ದರೆ ಅವತ್ತೇ ಮಾಡಿ. ನಿಮ್ಮ ಮನೆಗಳಲ್ಲಿ ಪದ್ಧತಿ ಇಲ್ಲ ಅಂದರೆ ನೀವು ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ. ನಾನು ಪ್ರತಿ ಸಲ ಹಾಗೇ ಹೇಳ್ತಾ ಇರೋದು, ನೀವು ಕೆಲವೊಂದು ಒಳ್ಳೆ ರೀತಿಯಲ್ಲಿ ಬದಲಾವಣೆಗಳನ್ನು ಮಾಡ್ಕೋಬೋದು. ಮನೆಯಲ್ಲಿ ಏನಾದ್ರು ಒಪ್ಕೊಂಡ್ರೆ ಖಂಡಿತ ಬದಲಾವಣೆ ಮಾಡ್ಕೊಳ್ಳಿ, ಅಥವಾ ಅವರು ಯಾವ ರೀತಿ ನಡ್ಸ್ಕೊಂಡು ಬಂದಿರ್ತಾರೋ ಅದೇ ರೀತಿನೇ ಮಾಡ್ಕೊಳ್ಳಿ. ಎಲ್ಲದಕ್ಕೂ ಮನಸ್ಸು ಮುಖ್ಯ. ಮನಸ್ಸಿನಿಂದ ಶ್ರದ್ಧಾ ಭಕ್ತಿಯಿಂದ ಮಾಡಿದ್ರೆ ಖಂಡಿತ ಒಳ್ಳೆಯದೇ ಆಗುತ್ತೆ. ಇನ್ನು ಏನಾದರೂ ಸಾವಿನ ಸುದ್ದಿ ಕೇಳಿದಾಗ ಮನೆಯಲ್ಲಿ ದೇವ್ರ ದೀಪ ಹಚ್ಚಬೇಕಾ? ಹತ್ತಿರದವರೇ ಆಗಿರಲಿ ಅಥವಾ ದೂರದವರೇ ಆಗಿರಲಿ, ಪರಿಚಯದವರೇ ಆಗಿರಲಿ, ಯಾರೇ ಆಗಿರಲಿ ಸಾವಿಗೆ ಹೋಗಿದ್ರೆ ಅಂದರೆ ದೇವ್ರ ದೀಪ ಹಚ್ಚಬಾರ್ದು. ಇನ್ನು ನೀವು ಇರುವಂಥ ರಸ್ತೆಯಲ್ಲೇ ಆಗಿರಲಿ, ಇಲ್ಲ ನಿಮ್ಮ ಮನೆ ಅಕ್ಕಪಕ್ಕನೇ ಆಗಿರ್ಬೋದು, ಸಾವಾಗಿದ್ದರೆ ಶವನ ಎತ್ಕೊಂಡು ಹೋಗೋವರೆಗೂ ದೀಪ ಹಚ್ಚಬಾರ್ದು. ಆಮೇಲೆ ಬಾಗಿಲು ತೊಳೆದ್ಬಿಟ್ಟು ನೀವು ಸ್ನಾನ ಮಾಡಿಕೊಂಡು ಆಮೇಲೆ ದೀಪ ಹಚ್ಬೋದು. ಅಂದರೆ ಸಂಜೆ ಮೇಲೆ ದೀಪ ಹಚ್ಚಬೇಕಾಗುತ್ತೆ. ಇಲ್ದಿದ್ರೆ ಆ ದಿನ ಒಂದು ದಿನ ದೀಪ ಹಚ್ಚಿಲ್ಲ ಅಂದರೂ ಪರವಾಗಿಲ್ಲ. ಇನ್ನು ಈ ಪಿತೃಪಕ್ಷದಲ್ಲಿ ಯಾವುದೇ ವ್ರತ ಪೂಜೆಗಳನ್ನು ಮಾಡಬಾರ್ದು, ಅಂದರೆ ಹೊಸ್ದಾಗಿ ಶುರು ಮಾಡಬಾರ್ದು. ಹಾಗೆ ದೇವರ ಹರಕೆನೂ ಕೂಡ ತೀರಿಸಬಾರ್ದು. ಇವಾಗಲೇ ನೀವು ಶುರು ಮಾಡಿದ್ದೀರಾ ಅಂತ ಅಂದರೆ ನೀವು ಕಂಟಿನ್ಯೂ ಮಾಡ್ಬೋದು ವ್ರತ ಪೂಜೆಗಳನ್ನು. ಇನ್ನು ಈ ಪಿತೃಪಕ್ಷದಲ್ಲಿ ದೇವ್ರ ಪೂಜೆ ಮಾಡಬಾರ್ದಾ? ಖಂಡಿತವಾಗ್ಲೂ ಮಾಡಲೇಬೇಕು. ಈ ಸಮಯದಲ್ಲಿ ನೆಗೆಟಿವ್ ಎನರ್ಜಿಗಳು ಹೆಚ್ಚಾಗಿರುತ್ತೆ. ನಾನು ಹಿಂದಿನ ವಿಡಿಯೋದಲ್ಲೂ ಕೂಡ ತಿಳಿಸಿದ್ದೀನಿ, ಬೆಳಗ್ಗೆ ಮತ್ತು ಸಂಜೆ 2 ಹೊತ್ತು ಕೂಡ ದೇವ್ರ ದೀಪನ ಹಚ್ಚಬೇಕು. ಪ್ರತಿದಿನ ಬೆಳಗ್ಗೆ ವಿಷ್ಣು ಸಹಸ್ರನಾಮ, ಲಲಿತಾ ಸಹಸ್ರನಾಮ, ಹನುಮಾನ್ ಚಾಲೀಸ್, ಕಾಲಭೈರವಾಷ್ಟಕಂ ಇಂಥದ್ದನ್ನೆಲ್ಲ ನಿಮಗೆ ಯಾವುದಿಷ್ಟ ಆಗುತ್ತೋ ಅದೆಲ್ಲ ಸ್ತೋತ್ರಗಳನ್ನು ಪ್ರತಿದಿನ ಕೇಳಬೇಕು. ಮನೆಯಲ್ಲಿ ಈ ರೀತಿ ಕೇಳೋದ್ರಿಂದ ತುಂಬಾ ನಮಗೆ ಒಳ್ಳೆಯದಾಗುತ್ತೆ. ಆದಷ್ಟು ದೇವ್ರ ಪೂಜೆ ಮಾಡಬೇಕು. ಪಿತೃಪಕ್ಷ ಆಗಿರಲಿ, ಯಾವುದೇ ಸಮಯ ಸಂದರ್ಭ ಆಗಿರಲಿ, ವರ್ಷದ 365 ದಿನಗಳು ಕೂಡ ಮನೆಯಲ್ಲಿ ದೇವ್ರ ದೀಪ ಹಚ್ಚಲೇಬೇಕು. ಸೂತಕ, ಪೀರಿಯಡ್ಸ್ ಟೈಮು ಇಂಥದ್ದನ್ನೆಲ್ಲ ಬಿಟ್ಬಿಟ್ಟು ಎಲ್ಲ ದಿನಗಳು ಕೂಡ ದೇವ್ರ ದೀಪ ಹಚ್ಚಬೇಕು. ದೇವ್ರ ಪೂಜೆ ಮಾಡಲೇಬೇಕು. ಇನ್ನು ಹಿರಿಯರ ಪೂಜೆ ಮಾಡಿಬಿಟ್ಟು ನಾವು ಏನು ಎಡೆ ಇಡ್ತೀವೋ ಅದನ್ನು ಪ್ರತಿಯೊಬ್ಬರೂ ಕೂಡ ಮನೆಯಲ್ಲಿ ಪ್ರಸಾದವಾಗಿ ತಗೋಬೇಕು. ಅದು ಗಂಡ್ಮಕ್ಳೇ ಊಟ ಮಾಡಬೇಕು. ಇಲ್ಲ ಅಂದರೆ ಗಂಡ್ಮಕ್ಳು, ಇಲ್ಲ ಅಂದರೆ ಹೆಣ್ಮಕ್ಳು ಸ್ವಲ್ಪ ಸ್ವಲ್ಪ ಪ್ರಸಾದ ಥರ ಹಂಚ್ಕೊಂಡು ಊಟ ಮಾಡ್ತಾರೆ. ಮನೆಯವರೆಲ್ಲರೂ ಪ್ರಸಾದವಾಗಿ ತಗೋತಾರೆ. ಇನ್ನು ಬಂದಿರೋರಿಗೂ ಕೂಡ ಪ್ರಸಾದವಾಗಿ ಹಂಚ್ತಾರೆ. ಪೂಜೆಗೆ ಹೊಸ ಬಟ್ಟೆಗಳನ್ನು ಇಟ್ಟಿರ್ತೀವಿ, ಅದನ್ನು ನಾವು ಯೂಸ್ ಮಾಡ್ಬೋದು ಅಥವಾ ಬೇರೆಯವ್ರಿಗೂ ಕೂಡ ಕೊಡ್ಬೋದು. ಇನ್ನು ಅಡುಗೆ ಮಾಡಿದಾಗ ರುಚಿ ನೋಡಬಾರ್ದು. ಯಾವುದೇ ಪದಾರ್ಥ ಆದರೂ ಸರಿಯೇ ರುಚಿ ನೋಡಬಾರ್ದು. ಈ ಥರ ಮಡಿಯಿಂದ ಮಾಡಲೇಬೇಕು. ಆಮೇಲೆ ಅಡುಗೆ ಆಗಿದ ತಕ್ಷಣ ಮೊದಲು ಒಂದು ಎಲೆಗೆ ಸ್ವಲ್ಪ ಸ್ವಲ್ಪನೇ ಅಡುಗೆ ಏನು ನಾವು ಮಾಡಿರ್ತೀವೋ ಅದನ್ನೆಲ್ಲ ತೆಗೆದುಬಿಟ್ಟು ಕಾಗೆಗೆ ಇಡಬೇಕು. ಕಾಗೆ ಅದನ್ನು ತಿಂದ ಮೇಲೆ ಅಂದರೆ ಅದನ್ನು ಏನು ಬೇಕೋ ಅದನ್ನು ತೊಗೊಂಡು ಹೋಗುತ್ತೆ. ಆಮೇಲೆ ಇಲ್ಲಿ ಮನೆಗೆ ಬಂದುಬಿಟ್ಟು ನಾವು ಮಾಡಿರುವ ಅಡುಗೆನ ಮತ್ತೆ ಎಡೆ ಹಾಕಿಬಿಟ್ಟು ಪೂಜೆ ಮಾಡಬೇಕು. ಇನ್ನು ಹೆಚ್ಚಾಗಿ ಗಂಡ್ಮಕ್ಳೇ ಮಾಡೋದ್ರಿಂದ ಅವರು ಉಪವಾಸವಿದ್ದೇ ಈ ಪೂಜೆಯನ್ನು ಮಾಡಬೇಕಾಗತ್ತೆ. ಇನ್ನು ತಂದೆ ಬದುಕಿದ್ದಾರೆ ಆದರೂ ನಮಗೆ ಪಿತೃದೋಷ ಹೇಗೆ ಬರುತ್ತೆ ಅಂತಲೂ ಡೌಟ್ ಇರುತ್ತೆ. ಪಿತೃದೋಷ ಅಂದರೆ ನಮ್ಮ ತಂದೆಯಿಂದನೇ ಬರುತ್ತೆ ಅಂತ ಅಂದ್ಕೋಬೇಡಿ. ಆದರೆ ಖಂಡಿತ ತಂದೆಯಿಂದ ಬರೋದಲ್ಲ ಈ ದೋಷ. ನಮ್ಮ ಪೂರ್ವಜರು ಕೂಡ ಆಗಿರ್ತಾರೆ. ಅವರು ಏನಾದರೂ ಕಾರ್ಯಗಳನ್ನು ಸರಿಯಾಗಿ ಮಾಡದೆ ಅವ್ರಿಗೆ ಮುಕ್ತಿ ಸಿಕ್ಕಿಲ್ಲ ಅಂದರೆ, ಅವರ ಆತ್ಮಕ್ಕೆ ಶಾಂತಿ ಸಿಕ್ಕಿಲ್ಲ ಅಂದರೆ, ಅವರ ಆಸೆಗಳು ಈಡೇರಿಲ್ಲ ಅಂತ ಅಂದರೆ ಆಗ ಅವರು ಏನು ಮಾಡ್ತಾರೆ, ಅವ್ರ ಮಕ್ಕಳಿಂದ ಅಥವಾ ಮೊಮ್ಮಕ್ಕಳು ಕೈಯಿಂದ ಆದ್ರೂ ನಮಗೇನಾದರೂ ಮುಕ್ತಿ ಸಿಗುತ್ತಾ ಅಂತ ಅವರು ಕಾಯ್ತಾ ಇರ್ತಾರೆ. ಆ ಕೆಲಸನ ನಾವು ಮಾಡದೇ ಇದ್ದಾಗಲೇ ಅವರು ಒಂದು ರೀತಿ ಅಸಮಾಧಾನದಿಂದ ಅವರು ಕೊರಗ್ತಾ ಇರೋದ್ರಿಂದ ಇಲ್ಲಿ ನಮಗೆ ಏಳಿಗೆ ಅನ್ನೋದೇ ಇರೋದಿಲ್ಲ.
ಇದನ್ನೇ ಪಿತೃದೋಷ ಅಂತ ಹೇಳೋದು. ತಂದೆ ಇದ್ರೂ ಕೂಡ ನಮಗೆ ಹೇಗೆ ಬರುತ್ತೆ ಅಂತ ಅಂದ್ಕೊಳ್ಳೋದಕ್ಕೆ ಹೋಗಬೇಡಿ. ಮೊದಲನೇದಾಗಿ ಹೆಣ್ಮಕ್ಳೇ ಆಗಿರಲಿ ಅಥವಾ ಗಂಡು ಮಕ್ಕಳೇ ಆಗಿರಲಿ, ಮೊದಲನೇ ಮಕ್ಕಳು ಮತ್ತು ಕೊನೆ ಮಕ್ಕಳಿಗೆ ಈ ದೋಷ ಬಂದೇ ಬರುತ್ತೆ. ಇನ್ನು ಯಾರೆಲ್ಲ ಈ ಪಿತೃಪಕ್ಷದಲ್ಲಿ ಹುಟ್ಟಿರೋಂಥ ಮಕ್ಕಳಿಗಂತೂ ಈ ದೋಷ ಇದ್ದೇ ಇರುತ್ತೆ. ಹಾಗಂತ ಎದ್ರುಕೊಳ್ಳೋಕ್ಕೆ ಹೋಗಬೇಡಿ, ಇದಕ್ಕೆಲ್ಲ ಪರಿಹಾರ ಇದ್ದೇ ಇದೆ. ಹುಟ್ಟು ಸಾವು ಅನ್ನೋದು ಯಾರ ಕೈಯಲ್ಲೂ ಇರೋದಿಲ್ಲ. ಇದನ್ನೆಲ್ಲ ಸರಿಯಾಗಿ ತಿಳ್ಕೊಂಡು ನಾವು ನಮ್ಮ ಕರ್ಮಗಳನ್ನು ನಾವು ಮಾಡ್ಕೊಂಡು ಹೋಗಬೇಕು. ಕೆಲಸಗಳನ್ನು ಸರಿಯಾಗಿ ಮಾಡ್ಕೊಳ್ತಾ ಹೋಗಬೇಕು. ಹಾಗೆ ಜಾತಕದಲ್ಲಿ ಪಿತೃದೋಷ ಇದೆ ಅಂತ ಅಂದರೆ ಅದು ತಂದೆಯಿಂದನೇ ಬಂದಿರುತ್ತೆ ಅಂತ ಅಲ್ಲ, 3 ತಲೆಮಾರುಗಳಿಂದ ಕೂಡ ಬಂದಿರುತ್ತೆ. ಇದು ಯಾರು ಅದನ್ನು ಪರಿಹಾರ ಮಾಡ್ಕೊಳ್ಳೋದಿಲ್ಲ ಅಂತ ಅಂದರೆ ಅದು ಹಾಗೇ ಕಂಟಿನ್ಯೂ ಆಗುತ್ತೆ. ಇದಕ್ಕೆಲ್ಲ ಸುಲಭವಾದ ಪರಿಹಾರ ಅಂದರೆ ನಾ ಆಗಲೇ 3-4 ವಿಡಿಯೋದಲ್ಲೂ ಕೂಡ ತಿಳಿಸಿದ್ದೀನಿ. ಈ ಪಿತೃಪಕ್ಷದಲ್ಲಿ ಅವರ ಹೆಸರನ್ನು ಹೇಳಿಬಿಟ್ಟು ದರ್ಪಣ ಬಿಡೋದು, ಅನ್ನದಾನ ಮಾಡೋದು ಅಥವಾ ಯಾವುದೇ ದಾನಗಳಾಗಿರ್ಬೋದು, ಪ್ರಾಣಿ ಪಕ್ಷಿಗಳಿಗೆ ಆಹಾರ ಕೊಡೋದು, ಇದು ಸರಳವಾದ ಪರಿಹಾರ. ಇನ್ನು ಕೆಲವರಿಗೆ ಪಿತೃದೋಷ ಹೆಚ್ಚಾಗಿದ್ದರೆ ಶ್ರೀರಂಗಪಟ್ಟಣ ಅಥವಾ ಗೋಕರ್ಣಕ್ಕೆ ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ಪಿತೃದೋಷ ನಿವಾರಣೆಗೆ ಪೂಜೆ ಹೋಮಗಳೆಲ್ಲ ಮಾಡ್ತಾರೆ. ನಾರಾಯಣ ಬಲಿ, ದರ್ಪಣ ಕೊಡೋದು, ಪಿಂಡದಾನ ಮಾಡೋದು, ಈ ಥರದ್ದೆಲ್ಲ ಮಾಡಿಸ್ತಾರೆ. ಸ್ವಲ್ಪ ದುಡ್ಡು ಖರ್ಚು ಮಾಡಿ ಮಾಡಿಸ್ತೀವಿ ಅಂತ ಅಂದರೆ ಈ ರೀತಿ ಮಾಡ್ಕೋಬೋದು. ಇನ್ನು ಸರಳವಾದ ವಿಧಾನದಲ್ಲಿ ಈ ಪಿತೃಪಕ್ಷದಲ್ಲಿ ಸಣ್ಣ ಪುಟ್ಟ ದಾನಗಳನ್ನು ಮಾಡೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ. ಖಂಡಿತ ಪರಿಹಾರ ಆಗಿಬಿಡುತ್ತೆ. ಈ ಒಂದು ಪಿತೃಪಕ್ಷದಲ್ಲಿ ಈ ಪಿತೃಪಕ್ಷದ 15 ದಿನ ಏನಿರುತ್ತೆ ಆ ದಿನಗಳಲ್ಲಿ ಯಾವುದೇ ಶುಭ ಕಾರ್ಯ ಮಾಡೋದಿಲ್ಲ. ಮತ್ತು ಗೃಹ ಪ್ರವೇಶ, ಮನೆಗೆ ಹಾಲುಕ್ಸೋವಂಥದ್ದು, ಇನ್ವೆಸ್ಟ್ಮೆಂಟ್ ಮಾಡೋದು, ರಿಜಿಸ್ಟ್ರೇಷನ್ ಆಗಿರಲಿ ಯಾವುದನ್ನು ಕೂಡ ಮಾಡೋ ಹಾಗಿಲ್ಲ. ಪಿತೃಗಳಿಗೆ ಮೀಸಲಾಗಿರುವ ಈ ಸಮಯದಲ್ಲಿ ದಾನ ಧರ್ಮ, ದರ್ಪಣ ಕಾರ್ಯಗಳು, ದರ್ಪಣ ಕೊಡೋದು, ಶ್ರಾದ್ದ ಮಾಡೋದು ಇದು ಇಷ್ಟಕ್ಕೆ ಮೀಸಲಾಗಿರುವಂಥದ್ದು. ಯಾವುದೇ ಶುಭ ಕಾರ್ಯ ಮಾಡೋಂಗಿಲ್ಲ. ಇದಿಷ್ಟು ಕೂಡ ಪಿತೃಪಕ್ಷದ ಒಂದು ಸಂಪೂರ್ಣ ಮಾಹಿತಿ.